ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತು ನಿಮಗಾಗಿರುವಂಥದ್ದು ಸೂಪರಾಗಿ ಬ್ಯೂಟಿ ಟಿಪ್ಸ್ ಕೊಡ್ತೀನಿ. ನೀವು ಕೂಡ ಖಂಡಿತವಾಗಿ ಮನೆಯಲ್ಲಿ ಯೂಸ್ ಮಾಡಿದ್ರೆ ಪಾರ್ಲರ್ಗೂ ಕೂಡ ಹೋಗುವಂಥ ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ನಿಮ್ಮ ಮುಖದ ಮೇಲೆ ಯಾವುದೇ ಡಾರ್ಕ್ ಸರ್ಕಲ್ ಆಗಲಿ, ಪಿಂಪಲ್ಸ್ ಆಗ್ತಾ ಇದ್ರೂ ಕೂಡ, ನಿಮ್ಮ ಸ್ಕಿನ್ ಟ್ಯಾನ್ ಆಗಿದ್ರೂ ಕೂಡ ಈ ಬ್ಯೂಟಿ ಟಿಪ್ಸ್ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಒಂದೇ ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಹಾಗಾದರೆ ಖಂಡಿತವಾಗಿ ಈ ಬ್ಯೂಟಿ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿದ್ರೆ ನೀವು ಕೂಡ ನೀವು ಏಜ್ ಆದೋ ರೀತಿ ಕಾಣಿಸೋದಿಲ್ಲ ಸ್ನೇಹಿತರು. ಅಷ್ಟು ಕಾಂತಿಯುಕ್ತವಾಗಿ ಕಾಣಿಸುತ್ತೀರ. ಹಾಗೆ ನೀವು ಬಿಸಿಲಿಗೆ ಹೋಗಿ ಬಂದರೆ ಟ್ಯಾನ್ ಆಗುತ್ತಲ್ವ, ಅದು ನೋಡ್ತಾ ಇರ್ಬೋದು. ಅದು ಕೂಡ ನಮಗೆ ನಿಮಿಷದಲ್ಲಿ ಎಲ್ಲನೂ ಕೂಡ ಕ್ಲೀನಾಗಿ ಹೋಗುತ್ತೆ. ಅದು ಕೂಡ ಯಾವ ರೀತಿಯಾಗಿ ನೀವು ಕೂಡ ಕಾಂತಿಯುಕ್ತವಾಗಿ ಕಾಣಿಸಬೇಕಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ಹಾಗಿದ್ರೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ನಿಮಗಾಗಿ ಇವತ್ತಿನ ಬ್ಯೂಟಿ ಟಿಪ್ಸ್ ನೋಡೋಣ. ಇವಾಗ ಸ್ನೇಹಿತರೆ, ಬ್ಯೂಟಿ ಟಿಪ್ಸ್ಗೆ ಒಂದೇ ಒಂದು ಟೊಮೊಟೊ ಹಣ್ಣು ತೊಗೊಂಡ್ರೆ ಸಾಕು. ನೋಡಿ, ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಹಾಗಾಗಿ ಇದೇ ಟೊಮೊಟೊ ನೀವು ಕೂಡ ತೊಗೋಬೇಕು. ಯಾಕಂದರೆ ನಾವು ಇದರಲ್ಲಿ 2 ಥರ ಟೊಮೊಟೊ ಹಣ್ಣು ಸಿಗುತ್ತೆ. ಈ ಟೊಮೊಟೊ ಹಣ್ಣು ತುಂಬಾ ಬೆಸ್ಟ್ ಅನ್ಬೋದು. ಹಾಗಾಗಿ ಇದೇ ಟೊಮೊಟೊ ತೊಗೋಬೇಕು. ನಿಮ್ಮ ಮುಖದ ಮೇಲೆ ಎಷ್ಟೇ ಡಾರ್ಕ್ ಸರ್ಕಲ್ ಆಗಲಿ, ಟ್ಯಾನ್ ಆಗಲಿ ಎಲ್ಲನೂ ಕೂಡ ಸೆಕೆಂಡ್ ಒಳಗಡೆ ರಿಮೂವ್ ಮಾಡಿಬಿಡುತ್ತೆ. ಹಾಗಾಗಿ ನೋಡಿ, ನಾನು ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ನೀವು ಕೂಡ ಇದೇ ಪ್ರೊಸೆಸ್ನಲ್ಲಿ ಮಾಡ್ಕೊಂಡು ಬಿಟ್ಟರೆ ಸಾಕು. ಯಾವುದೇ ಪಾರ್ಲರ್ಗೂ ಕೂಡ ಹೋಗುವಂಥ ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ. ನೋಡಿ, ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ನಾವೆಲ್ಲ ಫೇಶಿಯಲ್ ಎಲ್ಲ ಮಾಡ್ಕೊಂಡು ಬರ್ತೀವಿ. ಅದು ಏನು ಕೂಡ ಅವಶ್ಯಕತೆ ಬೀಳದೇ ರೀತಿಯೇ ನಾವು ಈ ಥರ ನಾವು ಸ್ಕಿನ್ ಟ್ಯಾನ್ ಎಲ್ಲನೂ ಕೂಡ ನಮ್ಮ ಮನೆಯಲ್ಲಿರುವಂಥದ್ದು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಲೀಸಾಗುತ್ತೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋ ತೋರಿಸ್ತಾ ಇರೋದು ನಿಮಗಾಗಿ. ಇವು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟು ರೆಡ್ ಆಗಿರುವಂಥ ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಮಧ್ಯದಲ್ಲಿ ಕಟ್ ಮಾಡಿಬಿಡ್ತೀನಿ. ನೋಡಿ, ರೌಂಡಾಗಿ ಕಟ್ ಮಾಡಬೇಕು. ನಾವು ಈ ರೀತಿ ಉದ್ದಕ್ಕೆ ಕಟ್ ಮಾಡಬಾರ್ದು. ಹಾಗಾಗಿ ನಾನು ರೌಂಡಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಟೊಮೊಟೊ ಹಣ್ಣು. ಈ ಟೊಮೊಟೊ ಹಣ್ಣು ತುಂಬಾ ಹುಳಿ ಆಗಿರುತ್ತೆ. ಅದಕ್ಕಾಗಿ ನಮ್ಮ ಮುಖದ ಮೇಲೆ ಯಾವುದೇ ಏನೇ ಇದ್ದರೂ ಕೂಡ ಇದರಿಂದ ರಿಮೂವ್ ಆಗುತ್ತೆ. ನೋಡಿ, ಇವಾಗ ನಾನು ಟೊಮೊಟೊ ಹಣ್ಣು ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಕಟ್ ಮಾಡಿದ ಮೇಲೆ ನಾವು ಇದ್ರ ಮೇಲೆ ಏನೆಲ್ಲ ಹಾಕಿ ನಮ್ಮ ಮುಖ ಕಾಂತಿ ಹೆಚ್ಚವಾಗಿ ಮಾಡ್ಕೋಬೋದಂತ ತೋರಿಸ್ತೀನಿ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಕೂಡ ಈ ಬ್ಯೂಟಿ ಟಿಪ್ಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಕೂಡ ನಾನು ಅಂದ್ಕೊಳ್ತೀನಿ. ಇವಾಗ ಟೊಮೊಟೊ ಹಣ್ಣು ಕಟ್ ಮಾಡಿದ್ದೀನಿ. ನಾನು 2 ಕೂಡ ಟೊಮೊಟೊ ಹಣ್ಣು ತೊಗೊಳ್ಳಲ್ಲ. ಅದರಲ್ಲಿ 1 ಟೊಮೊಟೊ ಹಣ್ಣು ತೊಗೊಳ್ತೀನಿ. ಅದರ ಮೇಲೆ ನೋಡಿ, 2 ರೂಪೀಸ್ ಇರುವಂಥ ಬ್ರೂ ಕಾಫಿ ತೊಗೊಂಡಿದ್ದೀನಿ. ಇದರಿಂದ ಕೂಡ ನಮ್ಮ ಮುಖದ ಮೇಲೆ ಒಂದು ಸ್ವಲ್ಪ ಕಾಂತಿ ಜಾಸ್ತಿನೇ ಮಾಡುತ್ತೆ. ಹಾಗಾಗಿ ನಾನು ಬ್ರೂ ಕಾಫಿ ತೊಗೊಂಡಿದ್ದೀನಿ. ನಮ್ಮ ಮುಖ ತುಂಬಾ ಡಾರ್ಕ್ ಸರ್ಕಲ್ ಆಗಿರುವಂಥದ್ದು, ಟ್ಯಾನ್ ಆಗಿರುವಂಥದ್ದು, ಆವಾಗ ನಮಗೆ ಈ ಬ್ರೂ ಕಾಫಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಹಾಗಾಗಿ ನಾನು ಇವಾಗ ಒಂದು ಅರ್ಧ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಇದ್ರ ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಒಂದು 2 ರೂಪೀಸ್ ಇರುವಂಥ ಬ್ರೂ ಕಾಫಿ ಸಾಕಾಗುತ್ತೆ. ನೋಡಿ, ನಮಗೆ ಇಷ್ಟೆಷ್ಟು ಮಾಡ್ಕೊಂಡು ಬಿಟ್ಟರೆ ಸಾಕು. ಮನೇಲಿ ಇನ್ನೊಬ್ಬರು ಯಾರಾದರೂ ಇದ್ದರೂ ಕೂಡ ಅವರಿಗೂ ಕೂಡ 2 ಮಾಡಿಬಿಡಿ. ಅವರೊಂದು ನೀವೊಂದು ಹಚ್ಕೋಬೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಇವಾಗ 2 ಕೂಡ ಮಾಡ್ತಾಯಿದ್ದೀನಿ. ನನಗೆ ಒಂದೇ ಒಂದು ಸಾಕಾಗುತ್ತೆ. ನೋಡಿ, ನೀವು ಕೂಡ ಇವಾಗ ಬ್ರೂ ಕಾಫಿ ತೊಗೊಂಡಿದ್ದೀನಲ್ವ, ಬ್ರೂ ಕಾಫಿ ಕಟ್ ಮಾಡಿಕೊಂಡು ನಾನು ಇವಾಗ ಬ್ರೂ ಕಾಫಿ ಏನು ಮಾಡ್ತೀನಿ, ಏನೆಲ್ಲ ಹಾಕ್ತೀನಿ ಅದರ ಮೇಲೆ ಅಂತ ನೋಡಿ. ಇವಾಗ ನಾನು ಟೊಮೊಟೊ ಹಣ್ಣು ಫಸ್ಟಿಗೆ ಏನು ಮಾಡಿದ್ದೀನಿ, ಕಟ್ ಮಾಡಿರೋಂಥ ಟೊಮೊಟೊ ಹಣ್ಣಲ್ವಾ, ಈ ಟೊಮೊಟೊ ಹಣ್ಣಿನ ಮೇಲೆ ನಾನು ಇವಾಗ ಬ್ರೂ ಕಾಫಿ ಹಾಕ್ತಾಯಿದ್ದೀನಿ. 2 ಮೇಲೆ ಸರವಾಗಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಬ್ರೂ ಕಾಫಿ ನಮಗೆ ಎಷ್ಟೇ ಕಪ್ಪಗಿರುವಂಥ ಸ್ಕಿನ್ ಇದ್ದರೂ ಕೂಡ ಗ್ಲೋ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇದೇ ರೀತಿ ಯೂಸ್ ಮಾಡ್ತಾಯಿದ್ರೆ ಎಷ್ಟೇ ಕಪ್ಪಗಿರೋರು ಕೂಡ ಚೆನ್ನಾಗಿ ಬಿಳಿ ಆಗ್ಬೋದು. ಸ್ಕಿನ್ ಕೂಡ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು. ಇವಾಗ ಬ್ರೂ ಕಾಫಿ ಹಾಕಿದ್ದೀನಿ, ಅದ್ರ ಜೊತೆಗೆ ಹನಿ ಹಾಕ್ತಾ ಇರೋವಂಥದ್ದು. ನೋಡಿ, ಹನಿ ಹಾಕೋದ್ರಿಂದ ನಮ್ಮ ಸ್ಕಿನ್ ಎಷ್ಟೇ ಟ್ಯಾನ್ ಆಗಲಿ, ಏನೇ ಆಗಲಿ, ಅದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಇವಾಗ ನೋಡಿ, ಅದ್ರ ಮೇಲೆ 1 ಸ್ಪೂನಷ್ಟು ಹನಿ ಹಾಕ್ತಾಯಿದ್ದೀನಿ. ಈ ಥರ ಹನಿ ಹಾಕ್ಕೊಂಡ್ವಿ ಅಂದರೆ ತುಂಬಾ ಒಳ್ಳೆಯದು, ಎಲ್ಲನೂ ಕೂಡ ರಿಸಲ್ಟ್ ಕೊಡುವಂಥದ್ದು. ಅದ್ರ ಜೊತೆಗೆ ಸ್ನೇಹಿತರೆ, ಒಂದು ಸ್ವಲ್ಪ ಸಕ್ಕರೆ ಹಾಕಿ. ಸಕ್ಕರೆ ಹಾಕೋದ್ರಿಂದ ನಮ್ಮ ಮುಖ ಸ್ಕ್ರಬ್ಬಿಂಗ್ ಆಗುತ್ತೆ. ಹಾಗಾಗಿ ತುಂಬಾ ಅದು ಕೂಡ ಸ್ಕ್ರಬ್ಬಿಂಗ್ ಆಗೋದ್ರಿಂದ ಸ್ಕಿನ್ ಕೂಡ ತುಂಬಾ ಹಾರ್ಡ್ ಆಗಿದೆ. ನನ್ನ ಸ್ಕಿನ್ ಅಂದರೂ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಸ್ಕಿನ್ನು. ಇವಾಗ ಇದು ರೆಡಿ ಆಯಿತು. ರೆಡಿ ಆದಮೇಲೆ ನಾನು ಇವಾಗ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಇದರಲ್ಲಿ ಕ್ಲೀನ್ಸಿಂಗ್ ಇದೆ, ಸ್ಕ್ರಬ್ಬಿಂಗ್ ಇದೆ, ಎಲ್ಲನೂ ಕೂಡ ಒಂದೇ ಸರ್ತಿ ಮಾಡ್ಕೋಬೋದು. ಹಾಗಾಗಿ ನಾನು ಇವಾಗ ತೋರಿಸ್ತಾ ಇರೋವಂಥ ಈ ಬ್ಯೂಟಿ ಟಿಪ್ಸ್ ಒಂದು ಸರ್ತಿ ಟ್ರೈ ಮಾಡಿ. ನಿಮ್ಮ ಸ್ಕಿನ್ ಒಂದೇ ಸರ್ತಿ ಟ್ರೈ ಮಾಡಿದ್ರೆ ಎಷ್ಟೇ ಹಾರ್ಡ್ ಆಗಿರುವಂಥ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ, ನನ್ನ ಮುಖದ ಮೇಲೆ ಹಚ್ಚೋದಕ್ಕೆ ನೋಡ್ತಾ ಇರ್ಬೋದು, ನನ್ನ ಮುಖ ತುಂಬಾ ಹಾರ್ಡ್ ಆಗಿರೋದು. ಹಾಗೆ ಬಿಸಿಲಿಗೆ ಹೋಗಿ ಬಂದರೆ ತುಂಬಾ ನೋಡ್ತಾ ಇರ್ಬೋದು ಸ್ಕಿನ್ ಟ್ಯಾನ್ ಕೂಡ ಹಾಗೆ ಆಗುತ್ತೆ. ಆವಾಗ ನಾವು ಈ ಥರ ಇರುವಂಥದ್ದು ಯೂಸ್ ಮಾಡ್ಬೋದು. ನೋಡಿ, ನನ್ನ ಮುಖಕ್ಕೆ ಹಚ್ತಾ ಇದ್ದೀನಿ. ನೋಡಿ, ಈ ಥರ ಮಸಾಜ್ ಕೊಡಬೇಕು ಒಂಥರ.
ಹಾಗೆ ನಾವು ಹಚ್ಚಿದ ತಕ್ಷಣ ಮುಖ ಕ್ಲೀನಾಗಿ ತೊಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಚ್ಚಿದಾದ್ಮೇಲೆ ಒಂದು 15 ನಿಮಿಷವರೆಗೂ ಕೂಡ ಬಿಡಬೇಕು. ಅದು ಡ್ರೈ ಆದಮೇಲೆ ಒಂಥರ ಚೆನ್ನಾಗಿ ಮುಖಕ್ಕೆ ಸ್ವಲ್ಪ ಫೇಸ್ ಪ್ಯಾಕ್ ಥರ ಎಲ್ಲನೂ ಕೂಡ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ. ಅಲ್ಲಿವರೆಗೂ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಇವಾಗ ನೋಡಿ ಇದೇ ರೀತಿ ನೀವು ಎಲ್ಲ ಕಡೆ ಮುಖದ ಮೇಲೆ ಚೆನ್ನಾಗಿ ರಬ್ ಮಾಡ್ತಾ ಹೋಗಬೇಕು. ಎಷ್ಟು ಚೆನ್ನಾಗಿ ನಾವು ರಬ್ ಮಾಡ್ತೀವಿ ಮುಖ ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡಿಕೊಂಡ್ರೆ ನಮಗೆ 100% ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುವಂಥದ್ದು. ನೋಡಿ ನಾನು ಎಷ್ಟೇ ರಬ್ ಮಾಡಿದ್ರೂ ಕೂಡ ಎಲ್ಲನೂ ಕೂಡ ಹೇರ್ಕೊಳ್ತಾ ಬರುತ್ತೆ ನೋಡಿ. ಇದರಿಂದನೇ ನಮಗೆ ಸ್ಕಿನ್ನಿಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು. ನೀವು ಇದೆಲ್ಲ ಮುಖ ಎಲ್ಲನೂ ಕೂಡ ಮಾಡ್ಕೊಂಡು ಆದಮೇಲೆ ಲಾಸ್ಟಿಗೆ ಬೇಕಾದರೆ ಒಂದು ಐಸ್ ತೊಗೊಂಡು ಐಸ್ನಿಂದ ಕೂಡ ಚೆನ್ನಾಗಿ ಮುಖ ರಬ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವಾಗ ನೋಡಿ ನಾನು ಎಲ್ಲನೂ ಕೂಡ ಡ್ರೈ ಆಗಿರುವಂಥದ್ದು. ಡ್ರೈ ಆದಮೇಲೆ ನಾನು ಇವಾಗ ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ. ಮುಖ ವಾಶ್ ಮಾಡ್ಕೊಂಡು ಬಂದಮೇಲೆ ನಾನು ಇವಾಗ ತೋರಿಸ್ತೀನಿ ನಿಮಗೂ ಕೂಡ. ನೋಡಿ ಸ್ನೇಹಿತರೆ, ನಾನು ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಸಾಫ್ಟ್ ಆಗಿರುವಂಥದ್ದು ಮುಖ. ಇವಾಗ ನೋಡಿ ಇದೇ ಥರವಾಗಿ ವಾರದಲ್ಲಿ 2 ಸರ್ತಿ 3 ಸರ್ತಿ 4 ಸರ್ತಿ ಯೂಸ್ ಮಾಡ್ತಾ ಇರ್ಬೋದು. ಯಾವುದೂ ಕೂಡ ನಮಗೆ ಏನೂ ಕೂಡ ರಿಸಲ್ಟ್ ಕೆಮಿಕಲ್ ಇಲ್ಲದೇ ಇರೋಂಥ ಮಾಡಿರೋಂಥದ್ದೆಲ್ಲ ಏನೂ ಕೂಡ ಹಾನಿಯಾಗಲ್ಲ. ಹಾಗಾಗಿ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿರೋಂಥ ಸ್ಕಿನ್ ನೋಡಿ. ಇದೇ ರೀತಿ ಯಾರಾದರೂ ಕೂಡ ಯೂಸ್ ಮಾಡಿ. ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತಿನ ಬ್ಯೂಟಿ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಮತ್ತೊಂದು ಸರ್ತಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗೆ ನಿಮಗೆ ಹಲವಾರು ಬ್ಯೂಟಿ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ಹಾಗಿದ್ರೆ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ.